ನಮ್ಮ ಪ್ರತಿನಿಧಿ ದಿನೇಶ್ ನೇರ ಸಂಪರ್ಕದಲ್ಲಿದ್ದಾರೆ. SIT ತನಿಖೆ ನಡೆಸ್ತಾ ಇರುವ ಸ್ಥಳದಿಂದಲೇ ನೇರ ಸಂಪರ್ಕದಲ್ಲಿರೋದು. ದಿನೇಶ್, ಏನ್ ಮಾಹಿತಿ ಸಿಗ್ತಾ ಇದೆ, ಏನಾಗ್ತಾ ಇದೆ ಸದ್ಯಕ್ಕೆ? ಸ್ಮಿತಾ, ಏನು ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ SIT ಇವತ್ತು ತನಿಖೆ ಆರಂಭಿಸಿರುವಂತದ್ದು. ಅದರಲ್ಲೂ ಕೂಡ ತನಿಖೆಯ ಪ್ರಮುಖ ಘಟ್ಟವಾಗಿ ಆ ವ್ಯಕ್ತಿಯನ್ನು ಮಲ್ಲಿಕಟ್ಟೆ ಅಂದ್ರೆ ಮಂಗಳೂರಿನ ಮಲ್ಲಿಕಟ್ಟೆಯಲ್ಲಿ ಇರುವಂತಹ IB ಕಚೇರಿಗೆ ಕರೆಸಿಕೊಂಡು ಅಲ್ಲಿ ವಿಚಾರಣೆ ಕೂಡ ಮಾಡ್ತಾ ಇರುವಂತದ್ದು. ಅಂದ್ರೆ ಅನುಚೇತ್ ಅವರ ನೇತೃತ್ವದ SIT ತಂಡ ಅವರ ವಿಚಾರಣೆ ಮಾಡ್ತಾ ಇರುವಂತದ್ದು. ಬೆಳಗ್ಗೆ ಆತ 10:55ಕ್ಕೆ ಈ ಒಂದು ಮಲ್ಲಿಕಟ್ಟೆ ಕಚೇರಿಗೆ ಬಂದಿರುವಂತದ್ದು. 11 ಗಂಟೆ ಸುಮಾರಿಗೆ ಈ ಒಂದು SIT ತನಿಖೆಯ ವಿಚಾರಣೆ ಆರಂಭಗೊಂಡಿರುವಂತದ್ದು. 11 ಗಂಟೆಗೆ ಆರಂಭಗೊಂಡಿದೆ ಅಂತ ಹೇಳಿದ್ರೆ ಸದ್ಯ 7 ಗಂಟೆ ಆಗ್ತಾ ಇರುವಂತದ್ದು. ಸುಮಾರು 8 ಗಂಟೆಗಳ ನಿರಂತರ ವಿಚಾರಣೆಗಳು ಕೂಡ ನಡೀತಾ ಇರುವಂತದ್ದು. ಅಂದ್ರೆ SIT ಅಧಿಕಾರಿಗಳಾದಂತಹ ಅನುಚೇತ್ ಹಾಗೂ ಏನು ಜಿತೇಂದ್ರ ದಯಾಮ ಅವರ ನೇತೃತ್ವದ ತಂಡ ಏನಿದೆ ಆ ವ್ಯಕ್ತಿಯನ್ನು ಸತತ ವಿಚಾರಣೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಸುಮಾರು 8 ಗಂಟೆಗಳ ಕಾಲ ವಿವಿಧ ರೀತಿಯ ಪ್ರಶ್ನೆಗಳನ್ನು ಕೂಡ ಆತನ ಮುಂದೆ ಇಟ್ಟಿರುವಂತದ್ದು. ಹಂತ ಹಂತವಾಗಿ ಬೇರೆ ಬೇರೆ ರೀತಿಯ ವಿಚಾರಣೆಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಆತ ಏನು ಆ ಒಂದು ಕಾಗದಲ್ಲಿ ನಮೂದಿಸಿದ್ದಾನೆ ಅಂದ್ರೆ ಆರಂಭದಲ್ಲಿ ಒಂದು ಆತನ ಲೆಟರ್ ಹೆಡ್ ವೈರಲ್ ಆಗಿತ್ತು. ಅದರಲ್ಲಿ ಸಾಕಷ್ಟು ವಿಚಾರಗಳನ್ನ ಮೆನ್ಷನ್ ಮಾಡಿದ್ದೇನೆ. ಹಾಗಾಗಿ ಆ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆಗಳು ಕೂಡ ಪ್ರಶ್ನೆಯನ್ನು ಕೇಳ್ತಾ ಇರುವಂತದ್ದು. ಜೊತೆಗೆ ಆತ ಏನು 1995ರಲ್ಲಿ ಧರ್ಮಸ್ಥಳಕ್ಕೆ ಬಂದು ಅಲ್ಲಿ ನೈರ್ಮಲ್ಯ ಕಾರ್ಮಿಕನಾಗಿ ಕೆಲಸಕ್ಕೆ ನಿಯುಕ್ತಿಗೊಂಡಿದ್ದ. ಆ ಬಳಿಕ 1998ರಿಂದ ಈ ರೀತಿಯಾಗಿ ಏನು ಶವಗಳನ್ನ ಹೂತು ಹಾಕುವಂತ ಕೆಲಸ ಮಾಡ್ತಿದ್ದ. ಹೀಗಾಗಿ ಅದಕ್ಕೆ ಸಂಬಂಧಿಸಿದಂತ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಕೇಳಿರುವಂತಹ ಸಾಧ್ಯತೆಗಳು ಪ್ರಾಥಮಿಕ ಮಾಹಿತಿಗಳನ್ನ ಸಂಗ್ರಹ ಮಾಡೋ ಪ್ರಯತ್ನ ಇಲ್ಲಿವರೆಗೂ ಆಗ್ತಾ ಇದೆ ಅಂತ ಹೇಳಿ ನೀವೇ ಥ್ಯಾಂಕ್ ಯು ದಿನೇಶ್. ಟ್ರ್ಯಾಕ್ ಮಾಡ್ತಾ ಇರಿ. ಏನಾದ್ರೂ ಮೇಜರ್ ಅಪ್ಡೇಟ್ ಇದ್ರೆ ಮತ್ತೆ ನಿಮ್ಮನ್ನ ಸಂಪರ್ಕಕ್ಕೆ ತೆಗೆದುಕೊಳ್ತೇನೆ. ಮತ್ತೊಂದು ಕ್ವಿಕ್ ಬ್ರೇಕಿಂಗ್ ಅಪ್ಡೇಟ್ ಅನ್ನ ಗಮನಿಸಬಿಡೋಣ. ಇದೇ ಚರ್ಚೆಗೆ ಪೂರಕವಾಗಿ ಈತನಿಂದ ಪಡಿತಾ ಇರುವ ಹೇಳಿಕೆಗಳೇ ಸಾಕ್ಷ್ಯವಾಗುತ್ತಾ? ಈ ಸಾಕ್ಷ್ಯವೇ ಕೇಸನ್ನ ಮುನ್ನಡೆಸಲಿಕ್ಕೆ ಸಾಕಾಗುತ್ತಾ? ಇದೊಂದು ಅನುಮಾನ ಇದೆ. ಇನ್ನು ಈ ದೂರನ್ನ ಕೊಡೋ ಸಂದರ್ಭದಲ್ಲಿ, ಪತ್ರವನ್ನ ಬರೆಯೋ ಸಂದರ್ಭದಲ್ಲಿ ಈತ ಯಾರ ಹೆಸರನ್ನೂ ಕೂಡ ಸ್ಪೆಸಿಫಿಕ್ ಆಗಿ ಇಂಥವ್ರು ಅಂತ ಹೇಳಿ ಹೆಸರು ಹೇಳಿರ್ಲಿಲ್ಲ. ಈಗ ವಿಚಾರಣೆ ಕೂತಿರೋ ಸಂದರ್ಭದಲ್ಲಿ SIT ಅಧಿಕಾರಿಗಳ ಮುಂದೆ ಹೆಸರುಗಳನ್ನು ಹೇಳಲೇಬೇಕಾ? ಯಾರು ಕೊಲೆ ಮಾಡಿದ್ರು ಅನ್ನೋದು ಆತನಿಗೆ ಗೊತ್ತಿದ್ರೆ ಅವ್ರ ಹೆಸರು ಹೇಳಬೇಕಾಗತ್ತಾ? ಯಾರು ಶವಗಳನ್ನ ಹೂಳ್ಲಿಕ್ಕೆ ಹೇಳಿದ್ರು ಅವ್ರ ಹೆಸರು ಹೇಳಬೇಕಾಗತ್ತಾ? ಹೆಸರು ಬಂದ ಕೂಡಲೇ ಈತ ಇಂಥವ್ರು ಹೀಗೆ ಹೇಳಿದ್ರು, ಹೀಗೆ ಮಾಡಿದ್ರು ಅಂತ ಹೆಸರು ಹೇಳಿದ ತಕ್ಷಣ ಅವರ ವಿರುದ್ಧವಾಗಿ ತನಿಖೆ ಪ್ರಾರಂಭ ಆಗುತ್ತಾ? ಅವ್ರನ್ನ ಕರೆಸಿ ವಿಚಾರಣೆ ನಡೆಸಿ ಹಿಂಗಾಗುತ್ತಾ? ಅಥವಾ ಕರೆಸಿ ವಿಚಾರಣೆ ಮಾಡುವ ವ್ಯಕ್ತಿಯ ಗೌಪ್ಯತೆಯನ್ನ ಕೂಡ ಕಾಪಾಡುವ ಅವಶ್ಯಕತೆ ಇದೆಯಾ? ಇದೊಂದಷ್ಟು ಅನುಮಾನ. ಕ್ವಿಕ್ಕಾಗಿ ದಿನೇಶ್ ಸರ್, ಈಗ ಹೇಳಿಕೆಗಳು, ಸ್ಟೇಟ್ಮೆಂಟ್ಗಳಷ್ಟೇ ಈ ಪ್ರಕರಣದಲ್ಲಿ ಸಾಕ್ಷ್ಯಗಳಾಗಿ ನಿಲ್ಲಿಕ್ ಸಾಧ್ಯನಾ? ಟೆಕ್ನಿಕಲ್ ಎವಿಡೆನ್ಸ್ಗಳು ಹಾಗೆ ಮತ್ತೊಂದಷ್ಟು ನಾವೇನು DNA ಸ್ಯಾಂಪಲ್, FSL ಇತ್ಯಾದಿ ಇತ್ಯಾದಿ ಈ ರೀತಿಯ ಸಾಕ್ಷ್ಯಗಳು ಕೂಡ ಬೇಕೇ ಬೇಕಾ ಅಂತ ಹೇಳಿ? ಡೆಫಿನೆಟ್ಲಿ ನೋಡಿ, ಈಗ ಸ್ಟೇಟ್ಮೆಂಟ್ ಅವ್ರು ಏನ್ ಕೊಡ್ತಾರೆ ದಟ್ ಈಸ್ ಒನ್ ಆಸ್ಪೆಕ್ಟ್. ಬಟ್ ಆ ಸ್ಟೇಟ್ಮೆಂಟ್ ಗೆ ಕನ್ಸಿಸ್ಟೆಂಟ್ ಆಗಿ ಅವರು ಹೇಳಿದ ಜಾಗದಲ್ಲಿ ಶವಗಳು ಸಿಗ್ಬೇಕು, ದಟ್ ಈಸ್ ಸ್ಕೆಲೆಟಲ್ ರಿಮೇನ್ಸ್ ಸಿಗ್ಬೇಕು. ಮತ್ತೆ ಅವ್ರು ಹೇಳೋ ಸ್ಟೇಟ್ಮೆಂಟ್ ಏನು, ಕೊಲೆ ಮಾಡಿದ್ದಾರೆ ಅಂತ. ಕೊಲೆ ಮಾಡ್ಲಿಕ್ಕೆ ಏನಾದ್ರೂ ಒಂದು ಎವಿಡೆನ್ಸ್ ಆ ಸ್ಕೆಲೆಟಲ್ ರಿಮೇನ್ಸ್ ಮೇಲೆ ಸಿಗ್ಬೇಕು. ದಟ್ ಈಸ್ ನಂಬರ್ 2. ಅಂಡ್ ಮೂರನೇದು, ಅವ್ರು ಹೇಳ್ತಿದ್ದಾರೆ ದರ್ ಲಾಟ್ ಆಫ್ ಫೀಮೇಲ್ಸ್ ಬಾಡಿ ಇದೆ, ಯಂಗ್ ಫೀಮೇಲ್ಸ್ ವರ್ ದೇರ್. ಸೊ ಸ್ಕೆಲೆಟಲ್ ರಿಮೇನ್ಸ್ ಯಂಗ್ ಫೀಮೇಲ್ಸ್ ಆಗಿರ್ತಕ್ಕಂಥ ಸ್ಕೆಲೆಟಲ್ ರಿಮೇನ್ಸ್ ಇರಬೇಕು. ಇದು ಮೂರನೇದು. ಆಮೇಲೆ ನಾಲ್ಕನೇದು, ಅವ್ರು ಹೇಳ್ತಾರೆ ಒಂದ್ ಸ್ಟೇಟ್ಮೆಂಟ್ ಹೇಳ್ತಾರೆ, ಏನು ಸ್ಕೂಲ್ ಹುಡುಗಿ ಇತ್ತು ಇದೆಲ್ಲ ಅಂತ. ಸ್ಕೂಲ್ ಹುಡುಗಿ ಇತ್ತು, ಸೊ ಅದಕ್ಕೆ ಸ್ಕೂಲ್ ಹುಡುಗಿ ಇತ್ತು, ಅದ್ರ ಬ್ಯಾಗ್ ಸಮೇತ ಹಾಕಿದ್ವಿ ಅಂತ. ಈ ಬ್ಯಾಗ್ ಅಲ್ಲಿ ಅಫ್ಕೋರ್ಸ್ ಬ್ಯಾಗ್ ಸಿಗೋದಂತೂ ಸಾಧ್ಯ ಇಲ್ಲ, ಬಟ್ ಬ್ಯಾಗ್ ಅಲ್ಲಿ ಇರ್ತಕ್ಕಂಥ ಮೆಟಾಲಿಕ್ ಆಬ್ಜೆಕ್ಟ್ಸ್ ಏನಾದ್ರೆ ಇದ್ರೆ ಆನ್ ದಟ್ ಬೇಸಿಸ್ ಇಟ್ ಕ್ಯಾನ್ ಬಿ ಐಡೆಂಟಿಫೈಡ್. ಬಟ್ ಅವ್ರು ಹೇಳ್ತಾರೆ ಸ್ಕೂಲ್ ಹುಡುಗಿ ನಾವು ಆ ಜಾಗದಲ್ಲಿ ಹೂತಿದ್ವಿ ಅಂತ. ಬಟ್ ಸ್ಕೂಲ್ ಹುಡುಗಿ ಮಿಸ್ಸಿಂಗ್ ಆಗಿರೋ ಕಂಪ್ಲೇಂಟ್ ಇದುವರೆಗೂ ಮುಂದೆ ಬಂದಿಲ್ಲ. ಸಿ, ದಿಸ್ ಇಸ್ ವೇರ್ ಇಸ್ ದ ಸಸ್ಪಿಷನ್ ಸ್ಟಾರ್ಟ್ಸ್. ಸೊ ಈಗ ಈ ತರ ಅವರ ಸ್ಟೇಟ್ಮೆಂಟ್ ಶುಡ್ ಬಿ corroborated with the evidence which is available, and that should be further corroborated with witness with it is existing. So this is what is important in this case. Mere statement of the person andre either he will be punished for the perjury or he may be mischievous ಅಂತ ಹೇಳ್ಬಿಟ್ಟು ನಾವು ಯಾರು he has got some conspiracy ಅಂತ ಆಗ್ತದೆ. ಏನು ಸಿಗ್ದಲೇ ಇದ್ರು ಇವ್ರು ಹೇಳಿರೋದೆಲ್ಲ ಸುಳ್ಳಾದ್ರೆ ಡೆಫಿನೆಟ್ಲಿ he will be in trouble. ಬಟ್ ಇವ್ರು ಹೇಳ್ತಾರ ಕನ್ಸಿಸ್ಟೆಂಟ್ ಆಗಿ ಸಿಕ್ಕಿದಾಗ ಡೆಫಿನೆಟ್ಲಿ ಇವ್ರು ಹೇಳ್ತಾರದ್ ಸತ್ಯ ಇದೆ. ಯಾಕಂದ್ರೆ ಆ ಸಿಕ್ಕಿರೋದು ಏನು, ಒನ್ಲಿ ಸೈಂಟಿಫಿಕ್ ಎವಿಡೆನ್ಸ್. ಐ ಆಮ್ ಟೆಲಿಂಗ್ ಯು ಇಟ್ಸ್ ಒನ್ಲಿ ಸೈಂಟಿಫಿಕ್ ಎವಿಡೆನ್ಸ್. ಬಟ್ ಅವ್ರು ಹೇಳ್ತಾರೆ ಇಲ್ಲ. ಸಿ, ಒಂದು ನಾವು ಅರ್ಥ ಮಾಡ್ಕೋಬೇಕು,
ಈಸ್ ಅನ್ ಅನ್ಸ್ಕಿಲ್ಡ್ ಲೇಬರರ್ ಅಂದ್ರೆ ಈಸ್ ಅ ಲೇ ಮ್ಯಾನ್. ಅವ್ರದ್ದು ಓನ್ಲಿ ಥಿಂಗ್ ಈಸ್ ಊತ್ ಹಾಕೋದು, ಈಸ್ ನಾಟ್ ಅನ್ ಎಕ್ಸ್ಪರ್ಟ್. ಈಗ ಸುಮಾರು ಸಲಿ ನಾವು ಬಾಡಿ ಸಿಕ್ಕಿದ ತಕ್ಷಣ ಈಗ ನಮ್ಮ ಅಟೆಂಡರ್ಗಳು ಹೇಳ್ತಾರೆ ಸರ್ ಏನೋ ರೇಪ್ ಆಗಿರ್ಬಹುದು ಅಂತ. ಅವಾಗ ನಾವು ಒಂದೇ ಮಾತು ಹೇಳ್ತೀವಿ, ಬೆಟರ್ ಮೈಂಡ್ ಯುವರ್ ಬಿಸ್ನೆಸ್, ನಿಮ್ಗೆ ಏನ್ ಮಾಡ್ಬೇಕು ಅಷ್ಟು ಮಾಡಿ, ಯು ವಿಲ್ ನಾಟ್ ಬಿ ಅನ್ ಎಕ್ಸ್ಪರ್ಟ್ ಇನ್ ಅ ಡೇ. ಯಾಕಂದ್ರೆ ಈಗ ಬಾಯ್ನಲ್ಲಿ ಬಾಡಿ ಫ್ಲೂಯಿಡ್ಸ್ ಬರ್ತಾ ಇರುತ್ತೆ, ಕೆಲವರು ರಕ್ತ ಅಂತ ಇಂಟರ್ಪ್ರಿಟ್ ಮಾಡ್ತಾರೆ. ಮತ್ತೆ ಪ್ರೈವೇಟ್ ಪಾರ್ಟ್ಸ್ ಅಲ್ಲಿ ದೇರ್ ಆರ್ ಸಮ್ ಏನು ರೆಡ್ನಿಂಗ್ ಕಾಣಿಸುತ್ತೆ, ಸೆಕ್ಷುವಲ್ ಅಸಲ್ಟ್ ಅಂತ ಇಂಟರ್ಫಿಯರ್ ಮಾಡ್ತಾರೆ. ಡಿಕಂಪೋಸಿಷನ್ ಸೈನ್ಸ್ ನ ಇಂಜುರಿ ಅಂತ ಇಂಟರ್ಪ್ರಿಟ್ ಮಾಡ್ತಾರೆ. ಸೊ ಅವ್ರಿಗೂ ನಮಗೂ ಎಕ್ಸ್ಪರ್ಟಿಸ್ಗೂ ಬೇಕಾದಷ್ಟು ವ್ಯತ್ಯಾಸ ಇರುತ್ತೆ. ಸೊ ಈ ವ್ಯತ್ಯಾಸಗಳನ್ನ ನಾವು ಅದನ್ನ ಅವ್ರು ಹೇಳಿರೋದನ್ನೇ ತಕೊಳ್ಳೋದು, ಐ ಡೋಂಟ್ ಥಿಂಕ್ ನೋ ಬಡಿ ವಿಲ್ ಬಿಲೀವ್, ಎಸ್ಪೆಷಲಿ ಪೊಲೀಸ್ ಅವರು ಬಿಲೀವ್ ಮಾಡಕ್ ಸಾಧ್ಯನೇ ಇಲ್ಲ. ಈ ಕಾಂಟ್ ಟೆಲ್ ಇಟ್ ಇಸ್ ಎ ಮರ್ಡರ್ ಅಂಡ್ ಈ ಕಾಂಟ್ ಟೆಲ್ ಇಟ್ಸ್ ಎ ಸ್ಟ್ರಾಂಗ್ಯುಲೇಷನ್, ಸಾಧ್ಯ ಇಲ್ಲ. ವಿ ಕಾಂಟ್ ಗೋ ವಿತ್. ಬಟ್ ಇಲ್ಲಿ ಊತಿದ್ದಾರೆ ಡೆಫಿನೆಟ್ಲಿ, ಅದು ಬಾಡಿ ಸಿಕ್ಕಿದಾಗ ಮಾತ್ರ. ಇಲ್ಲ ಇವ್ರಿಗೆ ಮರ್ಡರ್ ಮಾಡಿದರೆ, ನಾನು ಮೊದಲೇ ಹೇಳ್ದಾಗೆ ಕುತ್ತಿಗೆ ಇಸ್ಕಿರೋದು, ರೇಪ್ ಆಗಿರೋದು ಈ ಹಂತದಲ್ಲಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಕಲ್ಲು, ದೊಣ್ಣೆ, ಮಚ್ಚು, ಲಾಂಗು ಇಂಥದ್ರಲ್ಲಿ, ಇಲ್ಲ ಗನ್ ಶಾಟ್ ಇಂಥದ್ರಲ್ಲಿ ಏನಾದ್ರು ಹೊಡೆದಿದ್ರೆ ಡೆಫಿನೆಟ್ಲಿ ಆ ಜಾಗದಲ್ಲಿ ಸಿಕ್ಕಿರುತ್ತೆ. ಬಟ್ ಆ ಜಾಗದಲ್ಲಿ ಇವರೇ ಅಂತ ಐಡೆಂಟಿಫೈ ಮಾಡೋದು DNA ಇಂದ ಮಾತ್ರ ಸಾಧ್ಯ. ಇಲ್ಲ ಪರ್ಸನಲ್ ಬಿಲಾಂಗಿಂಗ್ಸ್ ಆಫ್ ಮೆಟಾಲಿಕ್ ಆಬ್ಜೆಕ್ಟ್ಸ್, ಏನಂದ್ರೆ ಚೈನು ಇಲ್ಲ ವಾಚು, ಇಂಥ ಮೆಟಾಲಿಕ್ ಆಬ್ಜೆಕ್ಟ್ಸ್ ಏನಾದ್ರೆ ಇದ್ರೆ, ಇಲ್ಲ ಉಡ್ದಾರ, ಇಲ್ಲ ಕಾಲಿಗೆ ಚೈನು, ಇಂಥದ್ದೇನಾದ್ರೂ ಇದ್ರೆ ಅದು ಏನಾದ್ರೂ ಸಿಕ್ಬಿಟ್ಟಾಗ ದಟ್ ಕ್ಯಾನ್ ಫರ್ದರ್ ಕೊರಾಬರೇಟ್ ಫಾರ್ ದ ಐಡೆಂಟಿಟಿ ಆಸ್ಪೆಕ್ಟ್. ಇಷ್ಟಂತ ಹೇಳ್ಬೋದು ಈ ಸ್ಟೇಜ್ ನಲ್ಲಿ. ಓಕೆ ಈಗ ಕ್ವಿಕ್ ಆಗಿ ದಿನೇಶ್ ಸರ್, ಈಗ ಹೇಳಿಕೆಗಳು, ಸ್ಟೇಟ್ಮೆಂಟ್ಗಳಷ್ಟೇ ಈ ಪ್ರಕರಣದಲ್ಲಿ ಸಾಕ್ಷ್ಯಗಳಾಗಿ ನಿಲ್ಲಿಕ್ ಸಾಧ್ಯನಾ? ಟೆಕ್ನಿಕಲ್ ಎವಿಡೆನ್ಸ್ಗಳು ಹಾಗೆ ಮತ್ತೊಂದಷ್ಟು ನಾವೇನು DNA ಸ್ಯಾಂಪಲ್, FSL ಇತ್ಯಾದಿ ಇತ್ಯಾದಿ ಈ ರೀತಿಯ ಸಾಕ್ಷ್ಯಗಳು ಕೂಡ ಬೇಕೇ ಬೇಕಾ ಅಂತ ಹೇಳಿ? ಡೆಫಿನೆಟ್ಲಿ ನೋಡಿ, ಈಗ ಸ್ಟೇಟ್ಮೆಂಟ್ ಅವ್ರು ಏನ್ ಕೊಡ್ತಾರೆ ದಟ್ ಈಸ್ ಒನ್ ಆಸ್ಪೆಕ್ಟ್. ಬಟ್ ಆ ಸ್ಟೇಟ್ಮೆಂಟ್ ಗೆ ಕನ್ಸಿಸ್ಟೆಂಟ್ ಆಗಿ ಅವರು ಹೇಳಿದ ಜಾಗದಲ್ಲಿ ಶವಗಳು ಸಿಗ್ಬೇಕು, ದಟ್ ಈಸ್ ಸ್ಕೆಲೆಟಲ್ ರಿಮೇನ್ಸ್ ಸಿಗ್ಬೇಕು. ಮತ್ತೆ ಅವ್ರು ಹೇಳೋ ಸ್ಟೇಟ್ಮೆಂಟ್ ಏನು, ಕೊಲೆ ಮಾಡಿದ್ದಾರೆ ಅಂತ. ಕೊಲೆ ಮಾಡ್ಲಿಕ್ಕೆ ಏನಾದ್ರೂ ಒಂದು ಎವಿಡೆನ್ಸ್ ಆ ಸ್ಕೆಲೆಟಲ್ ರಿಮೇನ್ಸ್ ಮೇಲೆ ಸಿಗ್ಬೇಕು. ದಟ್ ಈಸ್ ನಂಬರ್ 2. ಅಂಡ್ ಮೂರನೇದು, ಅವ್ರು ಹೇಳ್ತಿದ್ದಾರೆ ದರ್ ಲಾಟ್ ಆಫ್ ಫೀಮೇಲ್ಸ್ ಬಾಡಿ ಇದೆ, ಯಂಗ್ ಫೀಮೇಲ್ಸ್ ವರ್ ದೇರ್. ಸೊ ಸ್ಕೆಲೆಟಲ್ ರಿಮೇನ್ಸ್ ಯಂಗ್ ಫೀಮೇಲ್ಸ್ ಆಗಿರ್ತಕ್ಕಂಥ ಸ್ಕೆಲೆಟಲ್ ರಿಮೇನ್ಸ್ ಇರಬೇಕು. ಇದು ಮೂರನೇದು. ಆಮೇಲೆ ನಾಲ್ಕನೇದು, ಅವ್ರು ಹೇಳ್ತಾರೆ ಒಂದ್ ಸ್ಟೇಟ್ಮೆಂಟ್ ಹೇಳ್ತಾರೆ, ಏನು ಸ್ಕೂಲ್ ಹುಡುಗಿ ಇತ್ತು ಇದೆಲ್ಲ ಅಂತ. ಸ್ಕೂಲ್ ಹುಡುಗಿ ಇತ್ತು, ಸೊ ಅದಕ್ಕೆ ಸ್ಕೂಲ್ ಹುಡುಗಿ ಇತ್ತು, ಅದ್ರ ಬ್ಯಾಗ್ ಸಮೇತ ಹಾಕಿದ್ವಿ ಅಂತ. ಈ ಬ್ಯಾಗ್ ಅಲ್ಲಿ ಅಫ್ಕೋರ್ಸ್ ಬ್ಯಾಗ್ ಸಿಗೋದಂತೂ ಸಾಧ್ಯ ಇಲ್ಲ, ಬಟ್ ಬ್ಯಾಗ್ ಅಲ್ಲಿ ಇರ್ತಕ್ಕಂಥ ಮೆಟಾಲಿಕ್ ಆಬ್ಜೆಕ್ಟ್ಸ್ ಏನಾದ್ರೆ ಇದ್ರೆ ಆನ್ ದಟ್ ಬೇಸಿಸ್ ಇಟ್ ಕ್ಯಾನ್ ಬಿ ಐಡೆಂಟಿಫೈಡ್. ಬಟ್ ಅವ್ರು ಹೇಳ್ತಾರೆ ಸ್ಕೂಲ್ ಹುಡುಗಿ ನಾವು ಆ ಜಾಗದಲ್ಲಿ ಹೂತಿದ್ವಿ ಅಂತ. ಬಟ್ ಸ್ಕೂಲ್ ಹುಡುಗಿ ಮಿಸ್ಸಿಂಗ್ ಆಗಿರೋ ಕಂಪ್ಲೇಂಟ್ ಇದುವರೆಗೂ ಮುಂದೆ ಬಂದಿಲ್ಲ. ಸಿ ದಿಸ್ ಇಸ್ ವೇರ್ ಇಸ್ ದ ಸಸ್ಪಿಷನ್ ಸ್ಟಾರ್ಟ್ಸ್. ಸೊ ಈಗ ಈ ತರ ಅವರ ಸ್ಟೇಟ್ಮೆಂಟ್ ಶುಡ್ ಬಿ ಕೊರಾಬರೇಟೆಡ್ ವಿತ್ ದಿ ಎವಿಡೆನ್ಸ್ ವಿಚ್ ಇಸ್ ಅವೈಲಬಲ್, ಅಂಡ್ ದಟ್ ಶುಡ್ ಬಿ ಫರ್ದರ್ ಕೊರಾಬರೇಟೆಡ್ ವಿತ್ ವಿಟ್ನೆಸ್ ವಿತ್ ಇಟ್ ಇಸ್ ಎಕ್ಸಿಸ್ಟಿಂಗ್. ಸೊ ದಿಸ್ ಇಸ್ ವಾಟ್ ಇಸ್ ಇಂಪಾರ್ಟೆಂಟ್ ಇನ್ ದಿಸ್ ಕೇಸ್. ಮಿಯರ್ ಸ್ಟೇಟ್ಮೆಂಟ್ ಆಫ್ ದಿ ಪರ್ಸನ್ ಅಂದ್ರೆ ಇದರ್ ಯು ವಿಲ್ ಬಿ ಪನಿಷ್ ಫಾರ್ ದ ಪರ್ಜುರಿ ಆರ್ ಈ ಮೇ ಬಿ ಮಿಸ್ಚಿವಸ್ ಅಂತ ಹೇಳ್ಬಿಟ್ಟು ನಾವು ಯಾರು ಎಸ್ ಗಾಟ್ ಸಮ್ ಕಾನ್ಸ್ಪಿರಸಿ ಅಂತ ಆಗ್ತದೆ. ಏನು ಸಿಗ್ದಲೇ ಇದ್ರು ಇವ್ರು ಹೇಳಿರೋದೆಲ್ಲ ಸುಳ್ಳಾದ್ರೆ ಡೆಫಿನೆಟ್ಲಿ ಯು ವಿಲ್ ಬಿ ಇನ್ ಟ್ರಬಲ್. ಬಟ್ ಇವ್ರು ಹೇಳ್ತಾರ ಕನ್ಸಿಸ್ಟೆಂಟ್ ಆಗಿ ಸಿಕ್ಕಿದಾಗ ಡೆಫಿನೆಟ್ಲಿ ಇವ್ರು ಹೇಳ್ತಾರದ್ ಸತ್ಯ ಇದೆ. ಯಾಕಂದ್ರೆ ಆ ಸಿಕ್ಕಿರೋದು ಏನು, ಒನ್ಲಿ ಸೈಂಟಿಫಿಕ್ ಎವಿಡೆನ್ಸ್. ಐ ಆಮ್ ಟೆಲಿಂಗ್ ಯು ಇಟ್ಸ್ ಓನ್ಲಿ ಸೈಂಟಿಫಿಕ್ ಎವಿಡೆನ್ಸ್. ಬಟ್ ಅವ್ರು ಹೇಳ್ತಾರೆ ಇಲ್ಲ. ಸಿ, ಒಂದು ನಾವು ಅರ್ಥ ಮಾಡ್ಕೋಬೇಕು, ಈಸ್ ಅನ್ ಅನ್ಸ್ಕಿಲ್ಡ್ ಲೇಬರರ್ ಅಂದ್ರೆ ಈಸ್ ಅ ಲೇ ಮ್ಯಾನ್. ಅವ್ರದ್ದು ಓನ್ಲಿ ಥಿಂಗ್ ಈಸ್ ಊತ್ ಹಾಕೋದು, ಈಸ್ ನಾಟ್ ಅನ್ ಎಕ್ಸ್ಪರ್ಟ್. ಈಗ ಸುಮಾರು ಸಲಿ ನಾವು ಬಾಡಿ ಸಿಕ್ಕಿದ ತಕ್ಷಣ ಈಗ ನಮ್ಮ ಅಟೆಂಡರ್ಗಳು ಹೇಳ್ತಾರೆ ಸರ್ ಏನೋ ರೇಪ್ ಆಗಿರ್ಬಹುದು ಅಂತ. ಅವಾಗ ನಾವು ಒಂದೇ ಮಾತು ಹೇಳ್ತೀವಿ, ಬೆಟರ್ ಮೈಂಡ್ ಯುವರ್ ಬಿಸ್ನೆಸ್, ನಿಮ್ಗೆ ಏನ್ ಮಾಡ್ಬೇಕು ಅಷ್ಟು ಮಾಡಿ, ಯು ವಿಲ್ ನಾಟ್ ಬಿ ಅನ್ ಎಕ್ಸ್ಪರ್ಟ್ ಇನ್ ಅ ಡೇ. ಯಾಕಂದ್ರೆ ಈಗ ಬಾಯ್ನಲ್ಲಿ ಬಾಡಿ ಫ್ಲೂಯಿಡ್ಸ್ ಬರ್ತಾ ಇರುತ್ತೆ, ಕೆಲವರು ರಕ್ತ ಅಂತ ಇಂಟರ್ಪ್ರಿಟ್ ಮಾಡ್ತಾರೆ. ಮತ್ತೆ ಪ್ರೈವೇಟ್ ಪಾರ್ಟ್ಸ್ ಅಲ್ಲಿ ದೇರ್ ಆರ್ ಸಮ್ ಏನು ರೆಡ್ನಿಂಗ್ ಕಾಣಿಸುತ್ತೆ, ಸೆಕ್ಷುವಲ್ ಅಸಲ್ಟ್ ಅಂತ ಇಂಟರ್ಫಿಯರ್ ಮಾಡ್ತಾರೆ. ಡಿಕಂಪೋಸಿಷನ್ ಸೈನ್ಸ್ ನ ಇಂಜುರಿ ಅಂತ ಇಂಟರ್ಪ್ರಿಟ್ ಮಾಡ್ತಾರೆ. ಸೊ ಅವ್ರಿಗೂ ನಮಗೂ ಎಕ್ಸ್ಪರ್ಟಿಸ್ಗೂ ಬೇಕಾದಷ್ಟು ವ್ಯತ್ಯಾಸ ಇರುತ್ತೆ. ಸೊ ಈ ವ್ಯತ್ಯಾಸಗಳನ್ನ ನಾವು ಅದನ್ನ ಅವ್ರು ಹೇಳಿರೋದನ್ನೇ ತಕೊಳ್ಳೋದು, ಐ ಡೋಂಟ್ ಥಿಂಕ್ ನೋ ಬಡಿ ವಿಲ್ ಬಿಲೀವ್, ಎಸ್ಪೆಷಲಿ ಪೊಲೀಸ್ ಅವರು ಬಿಲೀವ್ ಮಾಡಕ್ ಸಾಧ್ಯನೇ ಇಲ್ಲ. ಈ ಕಾಂಟ್ ಟೆಲ್ ಇಟ್ ಇಸ್ ಎ ಮರ್ಡರ್ ಅಂಡ್ ಈ ಕಾಂಟ್ ಟೆಲ್ ಇಟ್ಸ್ ಎ ಸ್ಟ್ರಾಂಗ್ಯುಲೇಷನ್, ಸಾಧ್ಯ ಇಲ್ಲ. ವಿ ಕಾಂಟ್ ಗೋ ವಿತ್. ಬಟ್ ಇಲ್ಲಿ ಊತಿದ್ದಾರೆ ಡೆಫಿನೆಟ್ಲಿ, ಅದು ಬಾಡಿ ಸಿಕ್ಕಿದಾಗ ಮಾತ್ರ. ಇಲ್ಲ ಇವ್ರಿಗೆ ಮರ್ಡರ್ ಮಾಡಿದರೆ, ನಾನು ಮೊದಲೇ ಹೇಳ್ದಾಗೆ
ಕುತ್ತಿಗೆ ಇಸ್ಕಿರೋದು, ರೇಪ್ ಆಗಿರೋದು ಈ ಹಂತದಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಕಲ್ಲು, ದೊಣ್ಣೆ, ಮಚ್ಚು, ಲಾಂಗು ಇಂಥದ್ರಲ್ಲಿ ಇಲ್ಲ, ಗನ್ ಶಾಟ್ ಇಂಥದ್ರಲ್ಲಿ ಏನಾದ್ರು ಹೊಡೆದಿದ್ರೆ ಡೆಫಿನೆಟ್ಲಿ ಆ ಜಾಗದಲ್ಲಿ ಸಿಕ್ಕಿರುತ್ತೆ. ಬಟ್ ಆ ಜಾಗದಲ್ಲಿ ಇವರೇ ಅಂತ ಐಡೆಂಟಿಫೈ ಮಾಡೋದು DNA ಇಂದ ಮಾತ್ರ ಸಾಧ್ಯ. ಇಲ್ಲ ಪರ್ಸನಲ್ ಬಿಲಾಂಗಿಂಗ್ಸ್ ಆಫ್ ಮೆಟಾಲಿಕ್ ಆಬ್ಜೆಕ್ಟ್ಸ್ ಏನಂದ್ರೆ ಚೈನು ಇಲ್ಲ ವಾಚು ಇಂಥ ಮೆಟಾಲಿಕ್ ಆಬ್ಜೆಕ್ಟ್ಸ್ ಏನಾದ್ರೆ ಇದ್ರೆ, ಇಲ್ಲ ಉಡ್ದಾರ, ಇಲ್ಲ ಕಾಲಿಗೆ ಚೈನು ಇಂಥದ್ದೇನಾದ್ರೂ ಇದ್ರೆ ಅದು ಏನಾದ್ರೂ ಸಿಕ್ಬಿಟ್ಟಾಗ ದಟ್ ಕ್ಯಾನ್ ಫರ್ದರ್ ಕೊರಾಬರೇಟ್ ಫಾರ್ ದ ಐಡೆಂಟಿಟಿ ಆಸ್ಪೆಕ್ಟ್. ಇಷ್ಟಂತ ಹೇಳ್ಬೋದು ಈ ಸ್ಟೇಜ್ ನಲ್ಲಿ. ಓಕೆ ಈಗ